ವರ್ಷಕ್ಕೊಂದ್ಸಲ ಊರಲ್ಲಿ ಜಾತ್ರೆ, ದೇವ್ರ ಮೆರವಣಿಗೆ ಬರುವಾಗ ನೀನ್ ಇದೇ ಜಾಗದಲ್ಲಿ ನಿಂತ್ಕೊಂಡು ಕುಣಿತಾ ಇದ್ದೆ. ನಾನು ಅದನ್ನ ನೋಡ್ತಾ ಕಣ್ತುಂಬ್ಕೋತಾ ಇದ್ದೆ. ಕಾಲ ಎಷ್ಟು ಬೇಗ ಜಾರು ಹೋಗುತ್ತಲ್ವಾ. ನೀನು ಚಡ್ಡಿ ಜಾರಿಸ್ಕೊಂಡು, ಮೂಗಲ್ಲಿ ಸಿಂಬಳ ಸುರಿಸ್ಕೊಂಡು, ಅಪ್ಪ ಐಸ್ ಕ್ಯಾಂಡಿ ಕೊಡ್ಸು ಅಂತ ಕೇಳ್ತಾ ಇದ್ದೆ. ನಾನು ಕಾಣಿ ಕೊಟ್ಟು ಚಾಕ್ಲೇಟ್ ಕೊಡಿಸ್ತಾ ಇದ್ದೆ. ಆ ಖುಷಿ ಈಗ ಕೋಟಿ ಕೊಟ್ಟು ಸಿಗಲ್ಲ ಅಲ್ವಾ? ಇವತ್ತು ಫಂಕ್ಷನ್ ಚೆನ್ನಾಗಿತ್ತಲ್ವೇನೆ? ಅದು ಫಂಕ್ಷನ್ ಅಲ್ಲ, ಇವೆಂಟು. ಏನೋ ಒಂದು ಟೆಂಟು. ಆ ಟೆಂಟ್ನ ಅರೇಂಜ್ ಮಾಡಿದ್ದು ನಮ್ ಚಿರುನೇ ಗೊತ್ತಾ? ಆಮೇಲೆ ಅವ್ನು ಸೆಲೆಕ್ಟ್ ಮಾಡಿದ ಮಾಡ್ಲು ದಿಶಾ, ಅಪ್ಪಪ್ಪಪ್ಪಪ್ಪ, ಅಂತ ಟ್ಯಾಲೆಂಟ್ ಇರೋ ಹುಡುಗಿ ನಾನು ಇದುವರೆಗೂ ನೋಡೇ ಇಲ್ಲ. ಏನ್ ಸುಕ್ಕು? ಅರ್ಥ ಆಯ್ತು. ನೀನ್ ಹೇಳ್ತಿ ಚೀರು? ಹೌದು ಚಿಕ್ಕಪ್ಪ, ನಾನು ನೋಡಿರ್ಲಿಲ್ಲ. ಬಟ್ ಇವತ್ತು ನಮ್ಮ ಈವೆಂಟ್ ಅವರಿಂದಾನೇ ಸಕ್ಸಸ್ ಆಯ್ತು ಅಂದ್ರೆ ತಪ್ಪಾಗಲ್ಲ. ಹೌದು, ಅದೇನ್ ಗೊತ್ತು, ಅದೇನ್ ಟ್ಯಾಲೆಂಟು, ಸೂಪರ್ ಕಣೋಳು. ರೀ ಬನ್ರಿ ಇಲ್ಲಿ. ಯಾರನ್ನ ಹುಡ್ತಿದ್ದೀರಾ ಹಸ್ಬೆಂಡು? ಅದು ಯಾರೋ ದೀಪ ಅನ್ನೋರು ಇದ್ರು, ಅವ್ರು ಹುಡುಕ್ತಾ ಇದ್ದೆ. ಹಸ್ಬೆಂಡು ಅದ್ ನಾನೇ ಅಲ್ವಾ? ಮತ್ತೆ ನಾನು ಕರ್ದಿದ್ ನಿಮ್ಮನ್ನ ತಾನೆ. ಬನ್ರಿ ಇಲ್ಲಿ. ಇವತ್ತು ಈವೆಂಟ್ ಎಷ್ಟು ಸಾಕಾದಾಗಾಯ್ತು ಗೊತ್ತಾ? ಇರಿ ಫೋಟೋ ತೋರಿಸ್ತೀನಿ. ಇವರು ನನ್ನ ಫ್ರೆಂಡ್ ಶರತ್ ಅಂತ. ಇವರೆಲ್ಲ ಕ್ಲೈಂಟ್ಸ್. ಫೋಟೋ ಏನೋ ತೆಗ್ಸ್ಕೊಂಡಿದ್ ಸರಿ, ಯಾಕೆ ಅವಳ ಜೊತೆ ಅಷ್ಟ್ ಹತ್ರ ನಿಂತ್ಕೊಂಡು ಫೋಟೋ ತೆಗ್ಸ್ಕೊಂಡಿದ್ದೀರಾ? ಫೋಟೋ ಕೇಳ್ದೆ ಖುಷಿಯಿಂದ ಕೊಟ್ರು. ಇಷ್ಟತ್ರ ನಿಂದ ಏನೇ 100 ಅಡಿ ದೂರದಲ್ಲಿ ನಿಂತ್ಕೋಬೇಕಿತ್ತ? ಚಿರು ಅಂದ್ರೆ ಖುಷಿಯಿಂದ ದಿಶಾಗಿ ಫೋಟೋಸ್ ತೆಗೆಸ್ಕೊಂಡಿದ್ರೆ ಇಲ್ಲಿ ಒಳ್ಳೆ ಗೃಹಿಣಿ ತರ ಬೈದಿದ್ದಾರಲ್ಲ. ತಾವಾಗೆ ಕೇಳಿದ್ರು ಅಂತ ನಾನು ಫೋಟೋ ಒಪ್ಕೊಂಡೆ. ಆದ್ರೆ ನೀವ್ ಇಷ್ಟೊಂದು ಫೋಟೋ ತೆಗ್ಸ್ಕೊತೀರಾ ಅಂತ ನನ್ಗೇನ್ ಗೊತ್ತಿತ್ತು? ಆಹಾ, ಆ ಮುಖದಲ್ಲಿ ಅವಳನ್ನ ನೆನ್ಸ್ಕೊಂಡು ಎಷ್ಟು ಖುಷಿ ಇದೆ. ಆದ್ರೆ ನನ್ ಬಗ್ಗೆ ಮಾತ್ರ ಯಾಕೆ ಬಂದಿಲ್ಲ ಅನ್ನೋ ಕೇಳೋ ಅಷ್ಟು ಯೋಚನೆ ಇಲ್ಲ. ಎಲ್ರೂ ತರ ನಿಮ್ ಬುದ್ಧಿನೂ ತೋರಿಸಿದ್ರಲ್ಲ. ರೀ ಇನ್ನೂ ಫೋಟೋಗಳಿದಾವೆ, ತೋರಿಸ್ತೀನಿ ರೀ. ಹಾಗಾದ್ರೆ ಅದನ್ನೆಲ್ಲ ಒಂದ್ ಆಲ್ಬಮ್ ಮಾಡ್ಕೊಂಡು ನಿಮ್ ರೂಮಲ್ಲಿ ಇಟ್ಕೊಳ್ಳಿ. ಕಣ್ರಿ, ಗುಡ್ ಐಡಿಯಾ. ಹಿಂಗ್ ಮಾಡೋದ್ರಿಂದ ದಿಶಾ ಲೈಫ್ ಲಾಂಗ್ ನೆನಪಲ್ಲಿ ಇರ್ತಾರೆ ಅಲ್ವಾ ಅತಿಗೆ? ಹೌದು ಚಿರು, ಆದಷ್ಟು ಬೇಗ ಆ ಕೆಲಸ ಮಾಡು. ಚಿರು, ಹೋಗಿ ರೆಸ್ಟ್ ಮಾಡು, ತುಂಬಾ ಸುಸ್ತಾಗಿರ್ತೀಯ. ಹಾಗೆ ಸ್ನಾನ ಮಾಡ್ಬೇಕಾದ್ರೆ ಸಾಲ್ಟ್ ವಾಟರ್ ಹಾಕೊಂಡು ಸ್ನಾನ ಮಾಡು. ಸಾಲ್ಟ್ ವಾಟರ್ ಸ್ನಾನ ಮಾಡ್ಬೇಕಾ? ಹೂನಪ್ಪ, ಇವೆಂಟ್ ಅಲ್ಲಿ ಎಲ್ರು ನಿನ್ನೆ ನೋಡಿರ್ತಾರೆ, ದೃಷ್ಟಿಯಾಗಿರುತ್ತೆ. ಹೌದು, ನೀವೇ ಯಾಕೆ ಸ್ನಾನಕ್ಕೆ ಮುಂಚೆ ಅವನು ದೃಷ್ಟಿ ತೆಗಿಬಾರ್ದು? ಹೌದಲ್ವಾ ಜಾಜಿ? ನಾನ್ ಯಾವ ಫೋನು ತೆಗಿಯಲ್ಲ. ಯಾಕೆ? ನಿಮಗ್ ಗೊತ್ತಿಲ್ವಾ ಅಕ್ಕ? ನಿಮಗ್ ಗೊತ್ತಿಲ್ವಾ? ಎಲ್ರೂ ಮುಂದೆ ಹಚ್ಬಿಟ್ಟು ಆ ದಿಶಾನ ಹೋಗ್ಲಿ ಅಟ್ಟ ಕೇಳಿಸಿದ್ರು. ಆದ್ರೆ ಒಂದ್ಸಲನಾದ್ರು ದೀಪ ಅವ್ರೆ ನೀವ್ ಯಾಕೆ ಇವೆಂಟಿಗೆ ಬರ್ಲಿಲ್ಲ ಅಂತ ಕೇಳಿದ್ರ?
ಕರೆಕ್ಟ್ ಹಾಗೆ ಯಾಕೆ ಮಾಡಿದ್ರಿ ಅಂತ ನೀನು ಹೋಗಿ ಅವನ್ನ ಕೇಳಬೇಕಿತ್ತು. ನಾನಾಗೆ ಕೇಳಿ ಆರತಿ ಮಾಡಿಸ್ಕೊಳ್ಳೋ ಕರ್ಮ ನನ್ಗೆ ಬಂದಿಲ್ಲ. ಅವ್ರಾಗೆ ಅರ್ಥ ಮಾಡ್ಕೋಬೇಕು. ಆಗ್ಲೇ ಸಿಕ್ಕಿದನ್ನೆಲ್ಲ ದಡಬಡ ಮಾಡಿದ್ರು ಅದನ್ನ ಯಾಕೆ ಮಾಡ್ತಿದ್ದೀರಾ ಅಂತ ಕೇಳಿದ್ರೆ ಹೊರತು ನೀವ್ ಯಾಕೆ ಇವೆಂಟಿಗೆ ಬರ್ಲಿಲ್ಲ ಅಂತ ಮಾತ್ರ ಕೇಳಲಿಲ್ಲ. ಹೌದಾ? ಯಾಕೆ? ಅವ್ರ ಮನ್ಸ್ಫೂರ್ತಿ ಆ ಮಿಟಿಕ್ಲಾಡಿ ದಿಶಾನೇ ಕೂತಿದ್ದಾಳಲ್ವಾ, ಅದಕ್ಕೆ. ಇದಿರಲ್ಲ ಅಕ್ಕ, ನೀವು ನಿಮ್ ತಮ್ಮನ್ ತರಾನೇ ಆಡ್ತಿದ್ದೀರಾ. ಅಲ್ಲ ದೀಪಾ, ನಿನ್ನ ನೋಡ್ದೆ ನಗ್ದೆ ಇನ್ನೇನ್ ಮಾಡ್ಲಿ. ಸರಿ, ದಿಶಾ ಯಾರು ಹೇಳು? ನಿಮ್ ತಮ್ಮಂಗ್ ತುಂಬಾ ಇಷ್ಟ ಆಗಿರೋ ಮಾಡ್ಲು. ಇಷ್ಟ ಆಗಿರೋದು ಅಂದ್ರೆ ಯಾವ ತರ? ಅವ್ಳು ನೋಡಿದ ತಕ್ಷಣ ಕಿಸಿಯೋದೇನು, ಗೂರಾಯಿಸೋದೇನು, ಒಳ್ಳೆ ಹಳೇ ಲವರ್ ಸಿಕ್ದಂಗ್ ಕಾಡ್ತಾರೆ. ಈ ದೀಪಾ, ದಿಶಾನು ನೀನೇ ತಾನೆ. ಸೊ ಚಿರು ದಿಶಾ ಜೊತೆ ಕ್ಲೋಸ್ ಆದ್ರೆ ಅದ್ರಲ್ಲಿ ಏನ್ ತಪ್ಪಿದೆ? ದಿಶಾ ನಾನೇ ಆಗಿದ್ರು ನಾನೇ ಅವಳು ಅಂತ ನಿಮ್ ತಮ್ಮಂಗ್ ಗೊತ್ತಾ? ಇಲ್ವಲ್ಲ. ಸೀಮೆಗೆ ಇಲ್ದಿರೋ ಮಾಡ್ಲಾ ಅನ್ಕೊಂಡಿದ್ದಾರೆ. ಯಾಕೆ? ಅವ್ಳು ಬಿಟ್ಟು ಬೇರೆ ಯಾರು ಇಲ್ವಾ ಈ ಪ್ರಪಂಚದಲ್ಲಿ? ಅಯ್ಯೋ ದೀಪಾ, ನೀನ್ ಅನ್ಕೊಂಡಿರೋ ತರ ಚಿರುಗೆ ದಿಶಾ ಮೇಲೆ ಆತರ ಯಾವ ಫೀಲಿಂಗ್ಸು ಇಲ್ಲ. ನಾನ್ ಚಿಕ್ಕ ವಯಸ್ಸಿಂದ ಅವನ್ನ ನೋಡ್ಕೊಂಡು ಬಂದಿದ್ದೀನಿ. ಹುಡುಗಿರ್ ವಿಷಯದಲ್ಲಿ ನಮ್ ಚಿರು ಆತರ ಅಲ್ಲ. ಮತ್ತೆ ಯಾಕೆ ಈವೆಂಟ್ ಅಲ್ಲಿ ನನ್ನೇ ಗುರಾಯಿಸ್ತಿದ್ದು? ಏನೋ ನಿನ್ನಲ್ಲಿ ಸೆಳೆತ ಇದೆ ಅಂತ ಅನ್ಸಿರ್ಬೇಕು, ಅದಕ್ಕೆ ನೋಡಿರ್ತಾನೆ. ದೀಪಾ, ನೀನ್ ಅನ್ಕೊಂಡಿರೋ ತರ ಚಿರು ದಿಶಾ ಬಗ್ಗೆ ಏನು ತಲೆ ಕೆಡಿಸ್ಕೊಂಡಿಲ್ಲ. ನೋಡು, ಈವೆಂಟ್ ಮುಗ್ದಾದ್ಮೇಲೆ ದಿಶಾಗಾಗ್ಲಿ ಅಥವಾ ಅವ್ರ ಮ್ಯಾನೇಜರ್ ಶಿಫಾಲಿಗಾಗ್ಲಿ ಫೋನೇ ಮಾಡಿಲ್ಲ. ಹೋಗಿ ಅಕ್ಕ, ಯಾರು ಏನೇ ಅಂದ್ರು ಯಾರು ಹೆಂಗೆ ಅಂತ ನಂಗೆ ಚೆನ್ನಾಗ್ ಗೊತ್ತು. ದಿಶಾ ವಿಷಯದಲ್ಲಿ ಮಾತ್ರ ನಿಮ್ ತಮ್ಮನ್ನ ನಾನ್ ನಂಬಲ್ಲ.